ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 12,202 ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದು, ನೋ ಮ್ಯಾಪಿಂಗ್ ಹಾಗೂ ಅನಾಮಲೀಸ್ ಬಂದಿರುವ ಮತದಾರರು 4,399 ಇದ್ದು, ಆಗಸ್ಟ್ 30ರಿಂದ ಬಿಎಲ್ಒ ಮೂಲಕ ನೋಟಿಸ್ ಕೊಡಲಾಗಿದೆ ಅಂತ ಸಹಾಯಕ ಮತದಾರರ ನೋಂದಣಾಧಿಕಾರಿ ಹಾಗೂ ತಹಶೀಲ್ದಾರ್ ಆರತಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿಯ ಕೋರ್ಟ್ ಹಾಲ್ನಲ್ಲಿ ಚುನಾವಣಾ ಆಯೋಗ ಕರಡು ಮತದಾರ ಪಟ್ಟಿ ಪ್ರಚುರಪಡಿಸಿರುವ ಹಿನ್ನೆಲೆ ವಿವಿಧ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಬಿಎಲ್ಎ 1, 2 ಹಾಗೂ ಪತ್ರಿಕಾ ಪ್ರತಿನಿಧಿಗಳ ಸಭೆಯ ಬಳಿಕ ಮಾಹಿತಿ ಕೊಟ್ಟ ಅವರು, ಎಸ್ಐಆರ್ ಕರಡು ಮತದಾರ ಪಟ್ಟಿ ಇಂದು ಬಿಡುಗಡೆಯಾಗಿದ್ದು, ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳಬಹುದು. ಬರೋಬ್ಬರಿ 12,202 ಮತದಾರರು ಹೆಸರು ಡಿಲೀಟ್ ಆಗಿದ್ದು, ಮ್ಯಾಪಿಂಗ್ ಆಗದಿರುವ 4,399 ಮತದಾರರಿಗೆ ಬಿಎಲ್ಒಗಳು ನೋಟಿಸ್ ಜಾರಿ ಮಾಡಲಿದ್ದಾರೆ. ಮತದಾರ ಪಟ್ಟಿಯಲ್ಲಿ ಹೆಸರು ಇನ್ನಿತರ ದೋಷ ಇದ್ರೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಕೆಗೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರ ತನಕ ಕಾಲಾವಕಾಶ ಇದೆ. ಅಂತಿಮ ಮತದಾರ ಪಟ್ಟಿ ಪ್ರಕಟ ಅಕ್ಟೋಬರ್ 10ನೇ ತಾರೀಕು ರಿಲೀಸ್ ಆಗುತ್ತೆ. ಫಾರಂ 6 ಅಡಿ ಕೂಡ ಹೊಸದಾಗಿ ಮತದಾರರು ಸೇರ್ಪಡೆ ಆಗಬಹುದು ಅಂತ ತಿಳಿಸಿದ್ರು. ಮತಗಟ್ಟೆ ಅಧಿಕಾರಿಗಳು ಮನೆಗೆ ಭೇಟಿ ಕೊಟ್ಟಾಗ ಪತ್ತೆಯಾಗಿಲ್ಲ ಅಂತ 6,868 ಸ್ಥಳಾಂತರ, 3,555 ಮೃತ, ಒಂದಕ್ಕಿಂತ ಹೆಚ್ಚು ಕಡೆ ನೋಂದಣಿ ಅಂತ 1,307 ಹಾಗೂ ಗಣತಿ ನಮೂನೆಗೆ ಸಹಿ ಮಾಡಿಲ್ಲ ಅಂತ 432 ಮತದಾರರನ್ನ ವರ್ಗೀಕರಿಸಲಾಗಿತ್ತು. ಈ ಮತದಾರ ಗಣತಿ ನಮೂನೆ ಸಲ್ಲಿಕೆಯಾಗದೆ ಇರುವ ಕಾರಣಕ್ಕಾಗಿ ಇವರ ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ಇರುವುದಿಲ್ಲ ಅಂತ ತಿಳಿಸಿದ ಅವರು, ಆಗಸ್ಟ್ 31ರ ನಂತರ ನೋಟಿಸ್ ಸೃಜಿಸಿ ಮತದಾರರಿಗೆ ಕೊಡಲಿದ್ದು, ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ರ ತನಕ ಅವಕಾಶವಿದ್ದು, ಅಂತಿಮ ಮತದಾರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಅಂತ ತಿಳಿಸಿದ ಅವರು, ಸಾರ್ವಜನಿಕರ ಕಚೇರಿ ಅಲೆದಾಟವನ್ನು ತಪ್ಪಿಸಲು ಉಚಿತವಾಗಿ ಮನೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ತಲುಪಿಸುವ ವಿಶೇಷ ಅಭಿಯಾನವನ್ನು ಆರಂಭಿಸಿದ್ದು, ಕಂದಾಯ ಇಲಾಖೆಯ ಬಳಿ ಇರುವ ದಾಖಲೆಗಳ ಆಧಾರದ ಮೇಲೆ ಬಾರ್ಕೋಡ್ ಸಹಿತವಾದ ಪ್ರಮಾಣ ಪತ್ರಗಳನ್ನು ನೇರವಾಗಿ ಮನೆಗಳಿಗೆ ನೀಡಲಾಗುತ್ತಿದೆ. ಅದರಂತೆ ತಾಲೂಕಿನಲ್ಲಿ ಜಾತಿ ಪ್ರಮಾಣ ಪತ್ರಗಳು ಒಟ್ಟು 2,45,925 ಪೈಕಿ 2,42,706 98% ವಿತರಣೆಯಾಗಿದ್ದು, 3,219 ಬಾಕಿ ಇದೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಬಿಜೆಪಿ ಬಿಎಲ್ಎ 1 ಬೆಣಚಿಗೆರೆ ಪಂಚಾಕ್ಷರಿ, ಜೆಡಿಎಸ್ ಪಕ್ಷದ ಶಿವು, ಚುನಾವಣಾ ಶಿರಸ್ತೇದಾರ್ ವೇಣುಗೋಪಾಲ್, ಗುರುಪ್ರಸಾದ್, ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಕೆ, ಚುನಾವಣಾ ವಿಷಯ ನಿರ್ವಾಹಕ ರಂಗಸ್ವಾಮಿ, ಉಮೇಶ್ ಸೇರಿ ಪತ್ರಿಕಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಮೋಹನ್ ಎಂಎನ್ ಕೋಟೆ, ನವಕರ್ನಾಟಕ ಟಿವಿ. ಗುಬ್ಬಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 135ರ ಕರಡು ಮತದಾರರ ಪಟ್ಟಿಯನ್ನು ಪ್ರಚುರಪಡಿಸಿದ್ದೀವಿ. ಸೊ ನಮ್ಮ ಎಲ್ಲ ರಿಜಿಸ್ಟರ್ಡ್ ಆ್ಯಂಡ್ ರೆಕಗ್ನೈಸ್ಡ್ ನ್ಯಾಷನಲ್ ಪಾರ್ಟೀಸು ಪ್ರತಿನಿಧಿಗಳು ಹಾಗೂ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ನಮ್ಮ ಕಚೇರಿಗೆ ಈ ದಿನ ನಾವು ಆಗಮಿಸಿರ್ತೀರ. ಸೊ ಅವರಿಗೆ ಈಗ ನಾವು ನಮ್ಮದೇನು ಕರಡು ಮತದಾರರ ಪಟ್ಟಿ ಪ್ರಚುರಪಡಿಸಿದ್ದೀವಿ, ಅದರಂತೆ 1,71,718 ಜನ ಮತದಾರರು ನಮ್ಮಲ್ಲಿ ಸೇರ್ಪಡೆ ಆಗಿರ್ತಾರೆ. ಸೊ ಅದರಲ್ಲಿ ಈಗ ಗಂಡು 85,022, ಹೆಣ್ಣು 86,690, ಇತರೆ 6 ಜನ, ಹೀಗೆ ಒಟ್ಟು 1,71,718 ಜನ ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿದ್ದಾರೆ. ಸೊ ಇವತ್ತಿನಿಂದಲೇ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ 23 ಸೆಪ್ಟೆಂಬರ್ ತನಕ ಇರುತ್ತೆ. ಯಾರಿಗಾದರೂ ಯಾವುದೇ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಇದ್ದಲ್ಲಿ ಅವ್ರು ನಮ್ಮ ಕಚೇರಿಗೆ ಅಥವಾ ಬಿಎಲ್ಒಗಳ ಮುಖಾಂತರ ತಮ್ಮ ಆಕ್ಷೇಪಣೆಗಳನ್ನ ಸಲ್ಲಿಸಬಹುದಾಗಿ ಮನವಿ ಮಾಡಿಕೊಡ್ತೀವಿ. ಹಾಗೆ ಇನ್ನು ಮುಂದೆ ಏನಿದೆ ನೋಟಿಸ್ ಫೇಸ್ 24/8ರಿಂದ 22 ಅಕ್ಟೋಬರ್ ತನಕ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸು, ಹಾಗೆ ನಮ್ಮಲ್ಲಿ ಏನು ನೋ ಮ್ಯಾಪಿಂಗ್ ಮತ್ತು ಅನಾಮಲಿ ಇಶ್ಯೂಸ್ ಇದೆ 4,399 ಅಷ್ಟನ್ನು ನಾವು ನೋಟಿಸನ್ನು ಕೊಟ್ಟು ಅವ್ರನ್ನ ಹಿಯರ್ ಮಾಡಿ ಅಂತಿಮ ಮತದಾರರ ಪಟ್ಟಿ 27 ಅಕ್ಟೋಬರ್ ರಂದು ಪ್ರಚುರಪಡಿಸ್ತೀವಿ. ಯಾವ ಥರ ಹಿಯರಿಂಗ್ ಯಾವ ಥರ ಮಾಡ್ತೀವಿ? ಅಲ್ಲ, ಈಗ ಕಚೇರಿಗೆ ಈಗಾಗಲೇ 7 ದಿನ ಪ್ರೇಯರ್ ನೋಟಿಸ್, ಅವ್ರಿಗೆ ಎಲ್ಲಿ ನಾವು ಕಾಲಾವಕಾಶ, ಎಲ್ಲಿ ಸಮಯ ಮತ್ತು ಎಲ್ಲಿ ನಾವು ನೋಟಿಸ್ ಹಿಯರ್ ಮಾಡ್ತೀವಿ ಅನ್ನೋ ಸ್ಥಳನ ಪ್ರೀ ಪ್ರಿಂಟೆಡ್ ನೋಟಿಸ್ನ ಅವ್ರಿಗೆ ಕೊಟ್ಟು ಅವರಿಗೆ ಏನು ಡಾಕ್ಯುಮೆಂಟ್ಸ್ನ ತೊಗೊಂಡು ಬರಬೇಕು, ಯಾವ ಕಾರಣಕ್ಕೆ ಅನ್ನೋದನ್ನ ನೋಟಿಸಲ್ಲೇ ನಾವು ಕೊಟ್ಟಿರ್ತೀವಿ. ಸೊ ಆ ದಾಖಲೆಯನ್ನು ತೊಗೊಂಡು ಬಂದರೆ ಈಗಾಗಲೇ ನಮ್ಮಲ್ಲಿ 11, ನಾನು ರೆಗ್ಯುಲರ್ AERO ಜೊತೆಗೆ ಇನ್ನು 11 ಜನ ಈಗಾಗಲೇ ನಾವು ನೇಮಿಸ್ಕೊಂಡಿದ್ದೀವಿ, 12 ಜನನ. ಸೊ ನಾವು ಯಾವ ದಿನ ಎಲ್ಲಿ ಹಿಯರ್ ಮಾಡ್ತೀವಿ ಅಂತ ಅವರಿಗೆ ಮತದಾರರಿಗೆ ನಾವು ನೋಟಿಸ್ ಕೊಟ್ಟು ಹಿಯರ್ ಮಾಡ್ತೀವಿ.